ವೀಕ್ಷಕರೇ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹಲವರು ಬಹಳ ನರಳ್ತಾ ಇರ್ತಾರೆ. ಶರೀರ ಬಾಧೆ, ಆರೋಗ್ಯದಲ್ಲಿ ಬಹಳ ಗೊಂದಲಗಳು ಆಗ್ತಾ ಇದೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದೆರಡು ದಿನ ಮಾತ್ರ ಸುಧಾರಣೆ ಆಗ್ತಾ ಇದೆ. ಎಂತಹ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಹೋದ್ರೂ ನಾರ್ಮಲ್ ರಿಪೋರ್ಟ್ ಇದೆ. ಆದರೂ ಶರೀರದಲ್ಲಿ ಬಹಳ ಗೊಂದಲಗಳಾಗ್ತಾ ಇದೆ. ಸುಸ್ತು, ಆಯಾಸ, ಸಂಕಟ, ಯಾರೋ ಮಾಟ ಮಂತ್ರ ಪ್ರಯೋಗಗಳನ್ನು ನಮ್ಮ ಮೇಲೆ ಬಲಿಷ್ಠವಾದ ರೀತಿಯಲ್ಲಿ ಮಾಡಿ ನಮ್ಮನ್ನು ನೆಲಸಮ ಮಾಡಿದ್ದಾರೆ ಎಂಬಂತಹ ಮನಸ್ಥಿತಿ ನಿಮಗೆ ಹುಟ್ಟಿದೆ. ದೇಹದಲ್ಲಿ ನಾನಾ ರೀತಿ ಬಾಧೆಗಳು ಪ್ರಾರಂಭಿಸುತ್ತೆ. ಶರೀರ ಚುಚ್ಚಿದ ಹಾಗೆ ಆಗುತ್ತೆ. ಕೈಕಾಲು ಜೋಮು ಹಿಡಿದಾಗತ್ತೆ. ಶರೀರದಲ್ಲಿ ದುಷ್ಟಶಕ್ತಿಗಳು ಬರಲು ಪ್ರಾರಂಭಿಸುತ್ತವೆ. ಮುಖ, ದೇಹ ಬಾಡಿ ಹೋಗುತ್ತೆ. ಇಂತಹ ಮಾಟ ಮಂತ್ರ ದುಷ್ಟಶಕ್ತಿಗಳಿಂದ ನೊಂದು ನರಳಿ ಯಾರು ಪ್ರಯೋಗ ಮಾಡುತ್ತಿದ್ದಾರೆ, ಏನು ಈ ಪ್ರಯೋಗದ ಪ್ರಭಾವ, ನಾವು ಇದನ್ನು ಹೇಗೆ ಕಂಡುಹಿಡಿಬೇಕು ಅನ್ನುವಂತಹ ಮನಸ್ಥಿತಿಗೆ ನೀವು ಹೋಗಿದ್ರೆ, ಯಾರು ಆ ಪ್ರಯೋಗ ಮಾಡುವಂತಹ ಶತ್ರು, ಹಿತಶತ್ರು, ಬಂಧುಶತ್ರು, ಸ್ನೇಹಿತ ಶತ್ರು ಯಾರು ಎಂಬತಕ್ಕಂತಹ ಮನಸ್ಥಿತಿ ನಿಮಗೆ ಹುಟ್ಟುತ್ತೆ. ಹಲವು ಜ್ಯೋತಿಷ್ಯರಲ್ಲಿ ಹೋಗಿ, ದೈವದಲ್ಲಿ ಹೋಗಿ ಪರಿಹಾರಗಳನ್ನು ಮಾಡಿಸಿ ಪರಿಹಾರ ಕಾಣದೆ ನೊಂದು ನರಳಿ ನಶ್ವರ ಅಂತ್ಯಕ್ಕೆ ಬಂದಿರ್ತೀರಾ. ಈ ಪರಿಹಾರ ಮಾಡೋದ್ರಿಂದ ನಿಮಗೆ ಯಾರು ಮಾಟ ಮಂತ್ರ ಮಾಡಿಸಿರ್ತಾರೆ ಅವರನ್ನು ಸ್ವತಃ ನೀವು ನಿಮ್ಮ ಕನಸಿನಲ್ಲಿ ಅವರನ್ನು ನೋಡಬಹುದು. ನಿಮ್ಮ ಶತ್ರು ಯಾರು, ನಿಮಗೆ ಯಾರು ವಾಮಾಚಾರ ಮಾಡಿಸಿದ್ದಾರೆ, ವಾಮಾಚಾರ ಮಾಡಿಸಿರ್ತಕ್ಕಂಥ ವ್ಯಕ್ತಿಯ ಪ್ರತಿಬಿಂಬ, ಹೆಸರು, ಸ್ನೇಹನ, ಬಳಗಾನ ಯಾರು ಎಂಬುದನ್ನು ತಿಳಿಬೇಕಾದ್ರೆ 9 ದಿನ ನೀವು ಈ ಪ್ರಯೋಗ ಮನೆಯಲ್ಲಿ ಮಾಡಿ. 5 ರಿಂದ 9 ದಿನದಲ್ಲಿ ಈ ಪ್ರಯೋಗ ಮಾಡೋದ್ರಿಂದ ಖಂಡಿತವಾಗಿಯೂ ಆ ವ್ಯಕ್ತಿ ಯಾರು ಅಥವಾ ಸ್ತ್ರೀ ಯಾರು ಅನ್ನೋದು ಸಂಪೂರ್ಣವಾಗಿ ನಿಮಗೆ ಗೊತ್ತಾಗುತ್ತೆ. ಏನು ಆ ವಿಶಿಷ್ಟವಾಗಿರುವಂತಹ ಪ್ರಯೋಗ ನೀವು ಮಾಡುವಂಥದ್ದು ಗೊತ್ತಾ? ಒಂದು, ಮುಖ್ಯವಾಗಿ ಕಾಮಾಕ್ಷಿ ದೀಪವನ್ನು ತಗೊಳ್ಳಿ, ಅಥವಾ ನಾರ್ಮಲ್ ದೀಪ ಆದರೂ ತಗೊಂಡ್ರೆ ಸಾಕು. ದೀಪ ತೆಗೆದುಕೊಂಡು ಒಂದು ವೃತ್ತ ಹಾಕ್ಕೊಳ್ಳಿ. ಅಂದರೆ ಆ ದೀಪವನ್ನು ಇಟ್ಟು ಆ ದೀಪದ ಸುತ್ತ ಅರಿಶಿನ ಮತ್ತು ಕುಂಕುಮದಿಂದ ಒಂದು ವೃತ್ತವನ್ನು ಬರ್ಕೊಳ್ಳಿ. ಪ್ರಥಮವಾಗಿ ಕುಂಕುಮ, ದ್ವಿತೀಯದಾಗಿ ಅರಿಶಿನ ಮಾಡಿಕೊಂಡು 2 ಲಿಂಬೆಹಣ್ಣನ್ನು ತಗೊಂಡು ಕಟ್ ಮಾಡಿ. 2 ನಿಂಬೆಹಣ್ಣು ಕಟ್ ಮಾಡಿ 4 ಭಾಗವಾಗಿಡಿ. 4 ದಿಕ್ಕಿಗೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿಗೆ ಇಡಿ. ಹಾಗೆ ಇಟ್ಟ ಮೇಲೆ ಅದರ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಉದುರಿಸಿ. ನೀವು ಇಟ್ಟಂತಹ ದೀಪ ಇರುತ್ತಲ್ವಾ, ಆ ದೀಪವನ್ನು ಪ್ರತ್ಯಕ್ಷ ದುರ್ಗಾ ಅಂತ ಹೇಳಿ ಆಕೆಯನ್ನು ನಮಸ್ಕರಿಸಿ. ಜೊತೆಗೆ ಇದು ಬಹಳ ಮುಖ್ಯ, ಆ ದೀಪಕ್ಕೆ ಎಣ್ಣೆ, ಬೇವಿನ ಎಣ್ಣೆನೇ ಹಾಕಬೇಕು. ಮತ್ತೆ ಬತ್ತಿ ಕೆಂಪು ಆಕಾರದ ಬತ್ತಿಯೇ ಇರಬೇಕು. ನಾನು ಹೇಳಿದ್ದು ಗಮನ ಇಟ್ಟು ಕೇಳಿ. ಒಂದು ದೀಪ, ದೀಪಕ್ಕೆ ದೀಪದ ಸುತ್ತ 2 ವೃತ್ತ, 1 ಕುಂಕುಮದ ವೃತ್ತ, 2 ಅರಿಶಿನದ ವೃತ್ತ. 4 ಭಾಗವಾಗಿ ನಿಂಬೆಹಣ್ಣನ್ನು ಇಡಬೇಕು. 2 ನಿಂಬೆಹಣ್ಣು ತೆಗೆದುಕೊಂಡು 4 ಭಾಗ ಮಾಡಿ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ, ದೀಪದಲ್ಲಿ ಬೇವಿನ ಎಣ್ಣೆ ಹಾಕಿ. ಬತ್ತಿ ಕೆಂಪು ಆಕಾರದಲ್ಲಿರಬೇಕು. ಕೆಂಪು ಆಕಾರದ ಬತ್ತಿ ಹೇಗೆ ಮಾಡಬೇಕು ಅಂದರೆ, ಪ್ರಥಮವಾಗಿ ಬಿಳಿ ಆಕಾರದಲ್ಲಿರತಕ್ಕಂಥ ಬತ್ತಿಯನ್ನು ತೆಗೆದುಕೊಂಡು ಎಣ್ಣೆಯಲ್ಲಿ ಅದ್ದಿ ನಂತರ ಅದನ್ನ ಕುಂಕುಮದಲ್ಲಿ ಹಾಕಿ ಕಲಿಸ್ಬಿಡಿ. ಕೆಂಪು ಆಕಾರ ಬರುತ್ತೆ. ಆ ಬತ್ತಿಯನ್ನು ಸುಡಬೇಕು. 5 ದಿನ ಅಥವಾ 9 ದಿನಗಳಲ್ಲಿ ನಿಮಗೆ ಯಾರು ಪ್ರಯೋಗ ಮಾಡಿದ್ದಾರೆ ಸಂಪೂರ್ಣವಾಗಿ ಸ್ವಪ್ನದಲ್ಲಿ ಬಂದು ಆ ಪುಣ್ಯಾತ್ಮರು ನಿಮಗೆ ದರ್ಶನ ಕೊಡ್ತಾರೆ. ಮತ್ತೆ ಯಾವ ರೀತಿ ಮಾಡಿಸಿದ್ದಾರೆ ಎಂಬತಕ್ಕಂಥ ದರ್ಶನವು ನಿಮಗೆ ಸಿಗ್ಬೋದು. ಪೂಜೆ ಹೇಗೆ ಮಾಡಬೇಕು, ಒಂದೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ಈ ಮೂಲ ಮಂತ್ರವನ್ನು ಜಪಿಸಬೇಕು. ಆ ಜಪದಿಂದ ಪೂರ್ಣವಾಗಿ ನಿಮಗೆ ನಿಮ್ಮ ಶತ್ರು, ಮಾಟ ಮಂತ್ರ ಮಾಡಿಸಿರ್ತಕ್ಕಂಥವರು ಕಣ್ಣೆದುರಿಗೇನೆ ಪ್ರತ್ಯಕ್ಷ ಆಗ್ತಾರೆ. ಸ್ವಪ್ನದ ಮೂಲಕವಾಗಿ ಆ ದೇವಿ ದುರ್ಗೆ ದರ್ಶನ ಮಾಡ್ತಾಳೆ. ಏನು ಮೂಲ ಮಂತ್ರ ಅಂತಂದ್ರೆ ಬರೆದಿಟ್ಕೊಳ್ಳಿ, ನೆನಪಿರ್ಲಿ, ಬರೆದಿಟ್ಕೊಳ್ಳಿ. ಓಂ ಐಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ. ಓಂ ಐಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ. ಈ ಮೂಲ ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನ ಆರಾಧನೆ ಮಾಡಿ ನೀವು ಕರೆದ ಹಾಗೆ ನೀವು ಈ ಮೂಲ ಮಂತ್ರವನ್ನ ಎಷ್ಟು ಜಪಿಸ್ತೀರೋ ಅಷ್ಟು ಶಕ್ತಿ ನಿಮ್ಮ ದೇಹದಲ್ಲಿ ಉತ್ಪನ್ನ ಆಗುತ್ತೆ. ದೈವಿ ಶಕ್ತಿ ರಕ್ಷಣೆ, ರಕ್ಷಾದೇವಿ ರಕ್ಷೆ ಆಗುತ್ತೆ ನಿಮ್ಗೆ. ಈ ಮೂಲ ಮಂತ್ರದಿಂದ ಶತ್ರು ಸಂಹಾರ ಆಗತ್ತೆ. ಶತ್ರುಗಳು ನಿಮ್ಮ ಕಣ್ಣಿಗೆ ಕಾಣ್ತಾರೆ. ಮಾಡಿರುವಂತಹ ವಾಮಾಚಾರವನ್ನ ದೇವಿ ತೋರಿಸಿಕೊಡ್ತಾಳೆ. ಪರಿಹಾರದ ಮಾರ್ಗ ನಮ್ಮಿಂದ ನಿಮಗೆ ಸಿಗುತ್ತೆ. ಈ ವಿಧಾನ ಮಾಡಿ ಕಾಮೆಂಟ್ ಮಾಡಿ.
ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೇನೇ ಇದನ್ನು ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರಿಗೆ ತುಳಸಿ ಮಾತೆ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.